ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ನಿವಿ ಮತ್ತು ಫರ್ಹಾನ್ನ ಜೊತೆಗೂಡಿ ಲಾಲ್ ಬಾಗ್ಗೆ ಹೋಗಿ ಫ್ಲವರ್ ಶೋ ನೋಡಿಕೊಂಡು ರಾತ್ರಿ ರುಷ್ನ ಗೆಸ್ಟ್ ಹೌಸ್ಗೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗುವ ರುಷ್ ಮತ್ತು ಋತ್ವಿ ನಾಟಿ ಕೋಳಿ ಸಾರು ಮುದ್ದೆ ಜೊತೆ ಡಿನ್ನರ್ ಮುಗಿಸಿ ಲೈಟಾಗಿ ಡ್ಯಾನ್ಸ್ ಮಾಡುವಾಗ ಅವಳ ಅಂದಕ್ಕೆ ಮೊದಲೇ ಮನಸೋತಿದ್ದ ರುಷ್ ಇಂದು ಮತ್ತೊಮ್ಮೆ ಅವಳಲ್ಲಿ ಮುತ್ತಿನ ಬೇಡಿಕೆ ಇಟ್ಟಾಗ ಒಂದೇ ಒಂದು ಸಲ ಮಾತ್ರ ಮತ್ತೆ ಮತ್ತೆ ಕೇಳುವ ಹಾಗಿಲ್ಲ ಎನ್ನುವ ಕಂಡೀಷನ್ ಹಾಕಿ ಒಪ್ಪಿಗೆ ಕೊಡುತ್ತಾಳೆ ಋತ್ವಿ. ಥ್ಯಾಂಕ್ ಯು ಕಣೆ ಇವಳೆ ಎಂದ ರುಷ್ ಅವಳ ಮೊಗದ ತುಂಬೆಲ್ಲ ಮುತ್ತಿಟ್ರೆ ಅವಳು ಕೂಡ ಮೌನವಾಗಿ ಸ್ವೀಕರಿಸುತ್ತಾಳೆ. ಹಾಗೆ ನಿಧಾನವಾಗಿ ಅವಳ ತುಟಿಗಳಿಗೆ ಲಗ್ಗೆ ಇಟ್ಟ ರುಷ್ನ ಮನ ಹುಚ್ಚೆದ್ದು ಕುಣಿಯುವಂತೆ ಮಾಡಿದ್ದು ಅವಳ ಸಕಾರಾತ್ಮಕ ಪ್ರತಿಸ್ಪಂದನೆ. ಇದಂತೂ ಅವನಿಗೆ ಅನಿರೀಕ್ಷಿತ. ಈ ಹುಡುಗಿ ಗ್ಯಾರಂಟಿ ಗುರ್ರಂತಾಳೆ ಎಂದುಕೊಂಡೇ ಅವಳ ತುಟಿಗಳನ್ನು ಸ್ಪರ್ಶಿಸಿದ ರುಷ್ಗೆ ಅವಳ ಈ ರೀತಿಯ ಸ್ಪಂದನೆ ಅನಿರೀಕ್ಷಿತವೇ ಆದರೂ ಖುಷಿ ಕೊಟ್ಟಿದ್ದು ಕೂಡ ಸತ್ಯವೇ. ಇನ್ನು ಸುಮ್ಮನೆ ಇರಲು ಸಾಧ್ಯವೇ ಅವನು? ಕೆಲ ಕ್ಷಣಗಳ ನಂತರ ಅವಳೇ ದೂರ ಸರಿಯಲು ನೋಡಿದರೂ ಬಿಡಲಿಲ್ಲ. ಋತ್ವಿ ಕೂಡ ಅವನ ಮುತ್ತಿನ ಮತ್ತಲ್ಲಿ ಕಳೆದು ಹೋಗಿದ್ದಳು. ಸುದೀರ್ಘ ಚುಂಬನದ ನಂತರ ಮುಂದುವರಿಯುವ ಸೂಚನೆ ಕೊಡುವ ರುಷ್ ಅವಳ ಕೊರಳ ಸುತ್ತೆಲ್ಲ ಪುಟ್ಟ ಪುಟ್ಟ ಮುತ್ತುಗಳ ಮಣಿಹಾರ ತೊಡಿಸಿ ಅವಳ ಭುಜದ ಮೇಲೂ ಮುತ್ತುಗಳ ಮೆಟ್ಟಿಲು ಪೇರಿಸುವಾಗಲೂ ಈಗಾಗಲೇ ಅವನಿಗೆ ಶರಣಾಗಿದ್ದ ಹೆಣ್ಣು ಪ್ರತಿಭಟಿಸಲಿಲ್ಲ. ಇದನ್ನೇ ಅವಳ ಒಪ್ಪಿಗೆ ಎಂದು ಭಾವಿಸಿ ಇದುವರೆಗೂ ಕಾಪಿಟ್ಟ ತನ್ನ ಸಂಯಮಕ್ಕೆ ಗುಡ್ ಬೈ ಹೇಳಿದವನು ಅವಳನ್ನು ತೋಳಿಗೆ ತೆಗೆದುಕೊಂಡ್ರೆ ಈಗಾಗಲೇ ಅವನ ಶೃಂಗಾರದ ಮುನ್ನುಡಿಗೆ ನಾಚಿ ಕೆಂಪೇರಿದ್ದ ಋತ್ವಿ ಅವನ ಎದೆಗೂಡಲ್ಲಿ ಮುಖ ಮುಚ್ಚುತ್ತಾಳೆ. ಅವಳ ಈ ಪರಿಯ ನಾಚಿಕೆ ಕಂಡು ಮುಗುಳ್ನಕ್ಕ ರುಷ್ ಅವಳನ್ನು ಎತ್ತಿಕೊಂಡು ತನ್ನ ರೂಮಿಗೆ ಹೋಗುತ್ತಾನೆ. ಅವಳನ್ನು ಮೃದುವಾಗಿ ಮಂಚದ ಮೇಲೆ ಉರುಳಿಸಿದ ರುಷ್ ಅವಳ ಪಕ್ಕ ಉರುಳುವ ಮುನ್ನ ಅವನ ಫೋನ್ ರಿಂಗಾಗಲು ಬಂದೇ ಇರು ಎಂದವನು ಆಚೆಗೆ ಹೋಗಿ, ಈ ವಿಲನ್ ಯಾಕೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಮುರುಳಿ ಇಲ್ವಾ ಎಂದುಕೊಂಡು ತನ್ನ ಫೋನ್ ಸೈಲೆಂಟ್ನಲ್ಲಿ ಇಡುವುದೇ ಅಲ್ಲದೆ ಋತ್ವಿಯ ಫೋನನ್ನು ಕೂಡ ಸೈಲೆಂಟ್ನಲ್ಲಿಟ್ಟು ಮತ್ತೆ ರೂಮಿಗೆ ಹೋದರೆ ಕಿಟಕಿಯ ಸರಳನ್ನು ಹಿಡಿದು ಹೊರಗೆ ಮಂದವಾಗಿ ಹರಡಿದ್ದ ಬೆಳಕಿನಲ್ಲಿ ಕಾಣುತ್ತಿದ್ದ ಗಿಡಮರಗಳನ್ನು ನೋಡುತ್ತಾ ನಿಂತಿದ್ದಾಳೆ ಋತ್ವಿ. ಎಂಥ ಕೆಲಸ ಆಗಿ ಹೋಗ್ತಾ ಇತ್ತಲ್ಲ, ನಾನೇ ದುಡುಕಿ ಬಿಡ್ತಾ ಇದ್ದೆ. ಇದು ತಪ್ಪಲ್ವಾ? ನಾವಿಬ್ಬರು ಮದುವೆಯಾಗಿ ಗಂಡ ಹೆಂಡತಿ ಆದರೂ ನಮ್ಮ ನಡುವೆ ಎಲ್ಲವೂ ಸರಿ ಹೋಗಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿಲ್ಲ. ಅದರಲ್ಲೂ ಅವರಿಗೆ ನನ್ನ ಮೇಲೆ ಇರೋದು ಕೇವಲ ಆಕರ್ಷಣೆ. ನನ್ನೊಂದಿಗೆ ಬೆರೆತ ನಂತರ, ಅವರ ಆಸೆ ಆಕರ್ಷಣೆ ತೀರಿದ ನಂತರ, ಅವರ ಸದ್ವಿನಿ ಬಂದ ನಂತರ ನನ್ನನ್ನು ಆಚೆಗೆ ಹಾಕಿಬಿಟ್ರೆ ಎಂದೆಲ್ಲ ಯೋಚಿಸುವ ಹುಡುಗಿಯ ಮನಸ್ಸಿನ ತಾಕಲಾಟವನ್ನು ಅರಿಯದ ರುಷ್ ನಿಧಾನವಾಗಿ ಹಿಂದಿನಿಂದ ಅವಳನ್ನು ಅಪ್ಪಿ, ಏನೇ ಇವಳೆ, ಏನು ನೋಡ್ತಾ ಇದೀಯಾ, ನೀನು ಜಾಸ್ತಿ ಚಂದಾನ ಅಥವಾ ಚಂದ್ರ ಜಾಸ್ತಿ ಚಂದಾನ ಅಂತ ಇಬ್ಬರನ್ನು ತಾಳೆ ಹಾಕಿ ನೋಡ್ತಾ ಇದೆಯಾ ಎಂದು ಮೃದುವಾಗಿ ಅವಳ ಕಿವಿಯಲ್ಲಿ ಪಿಸು ನುಡಿದರೆ ಅವನ ಬಿಸಿಯುಸಿರ ಶಾಖಕ್ಕೆ ಮಂಜಂತೆ ಕರಗುವ ಋತ್ವಿಯ ಮನದ ಪ್ರಶ್ನೆಗಳು ಕೂಡ ಆ ಕ್ಷಣಕ್ಕೆ ಸೂರ್ಯನ ಶಾಖಕ್ಕೆ ಕರಗುವ ಇಬ್ಬನಿಯ ಹಾಗೆ ಕರಗಿ ಹೋಗಿತ್ತು. ಲೇ ಇವಳೆ, ನಾನು ನಿನ್ನ ಜೊತೆ ಮಾತಾಡ್ತಾ ಇರೋದು, ಏನಾದರೂ ಹೇಳೆ ಎಂದವನ ಕಡೆಗೆ ತಿರುಗುವ ಋತ್ವಿ, ಆ ಚಂದ್ರನ ಜೊತೆ ನನ್ನನ್ನು ನಾನು ಹೋಲಿಕೆ ಮಾಡಲು ಆಗುತ್ತಾ ರುಷ್, ಎಷ್ಟೇ ಆಗಲಿ ಚಂದ್ರನೇ ಚಂದ ಅಲ್ವಾ ಎಂದಾಗ, ಯಾವನ್ ಹೇಳಿದು ಹಾಗೆ, ನನಗೇನೋ ಆ ಚಂದ್ರನಿಗಿಂತ ನೀನೇ ಹೆಚ್ಚು ಚಂದ ಅನಿಸುತ್ತೆ ಕಣೆ ಇವಳೆ ಎಂದವನು ಅವಳ ನಡುವನ್ನು ಬಳಸಲು, ಬರೀ ಸುಳ್ಳು, ನೀವು ಕೂಡ ಫ್ಲರ್ಟ್ ಮಾಡ್ತೀರಾ ಅಂತಾಯ್ತು ಎನ್ನುತ್ತಾ ಅವನಿಂದ ಬಿಡಿಸಿಕೊಂಡ ಋತ್ವಿ ಮನೆಗೆ ಹೋಗೋಣ ಎಂದರೆ, ಇದು ಮನೆಯೇ ಕಣೆ ಇವಳೆ, ನನ್ನ ಮನೆ, ಯಾಕೆ ಇಲ್ಲಿರೋದು ನಿಂಗೆ ಇಷ್ಟ ಇಲ್ವಾ ಎನ್ನುವ ರುಷ್ನ ನೋಟವನ್ನು ಎದುರಿಸಲು ಕಷ್ಟಪಡುತ್ತಾ ತಲೆ ತಗ್ಗಿಸಿ, ಇಷ್ಟಾನೇ ಆದರೂ ಟೈಮ್ ಆಯ್ತಲ್ವಾ ಎನ್ನುತ್ತಾಳೆ ಋತ್ವಿ. ಮತ್ತೆ ಇವತ್ತು ಇಲ್ಲೇ ಇರೋಣ ಬಿಡು, ಬೆಳಗ್ಗೆ ಮನೆಗೆ ಹೋಗಿ ಮತ್ತೆ ರೆಡಿಯಾಗಿ ಆಫೀಸಿಗೆ ಹೋಗೋಣ ಎಂದವನು ಅವಳ ಗಲ್ಲವನ್ನು ಹಿಡಿದೆತ್ತಿ, ನಿನಗೊಂದು ಸತ್ಯ ಹೇಳಲಾ ಎನ್ನಲು ಕಣ್ಣಲ್ಲೇ ಏನೆಂದು ಕೇಳುವ ಹೆಣ್ಣಿನ ಕಣ್ಣಲ್ಲಿ ಕಣ್ಣಿಟ್ಟು, ನಾನು ನಿನ್ನ ಜೊತೆ ಫ್ಲರ್ಟ್ ಮಾಡ್ತಾ ಇಲ್ಲ, ಸತ್ಯವಾಗಿಯೂ ಹೇಳ್ತೀನಿ, ಆ ಬೆಳದಿಂಗಳ ಚಂದಿರನಿಗಿಂತ ನೀನೇ ಹೆಚ್ಚು ಚಂದ ಎನ್ನುವ ಹೊತ್ತಿಗೆ ಫಳಾರೆಂದು ಆಗಸದಲ್ಲಿ ವೇಗವಾಗಿ ಮೂಡಿದ ಮಿಂಚಿನ ಹಿಂದೆಯೇ ಢಮಾರೆಂದು ಗುಡುಗು ಘರ್ಜಿಸಲು ಭಯದಿಂದ ರುಷ್ನ ಅಪ್ಪುವ ಋತ್ವಿ, ಕಿಟಕಿ ಹಾಕಿ ಸರ್, ನಮ್ಮೂರಲ್ಲಿ ದನ ಕಾಯಲು ಹೋದವರು ಇದೇ ಥರ ಸಿಡಿಲಿನ ಹೊಡೆತಕ್ಕೆ ಸಿಕ್ಕಿ ಸತ್ತಿದ್ದಾರೆ ಎಂದರೆ ತಾನು ಕರೆದೆಯೇ ಸನಿಹ ಬಂದ ಹೆಣ್ಣನ್ನು ದೂರ ಸರಿಸದ ರುಷ್ ಇನ್ನಷ್ಟು ಗುಡುಗಿನ ಸದ್ದು ಕೇಳಲಿ ಎಂದುಕೊಂಡೇ ಕಿಟಕಿಯ ಬಾಗಿಲು ಹಾಕಲಿಲ್ಲ.
ಮತ್ತೆ ಮತ್ತೆ ಮೊಳಗುತ್ತಿದ್ದ ಗುಡುಗಿನ ಸದ್ದಿಗೆ ಅಗ್ನಿ ಆವ್ಯ ಎನ್ನುವ ಧೀರ ಹೆಣ್ಣು ಪುಟ್ಟ ಮೊಲದ ಮರಿಯ ಹಾಗೆ ಅವನನ್ನು ಬಿಗಿಯಾಗಿ ಹಿಡಿದರೆ ಇವನು ಕೂಡ ಅವಳ ಮೇಲಿನ ಹಿಡಿತವನ್ನು ಹೆಚ್ಚು ಮಾಡಿದ್ದಲ್ಲದೆ ಸದ್ದಿಲ್ಲದೆ ತನ್ನ ತುಟಿಗಳ ಆಟವನ್ನು ಶುರು ಮಾಡಿದ್ದ. ಗುಡುಗು ಮಿಂಚು ಒಂದಾಗಿ ಧರೆಗೆ ವರ್ಷಧಾರೆ ಸುರಿಸಿ ಭೂರಮೆಯ ಧಗೆಯನ್ನು ತಣಿಸುವ ಹಾಗೆ ತನ್ನ ದೇಹದ ಬೇಗೆಯನ್ನು ತಣಿಸುವ ಧಾವಂತದಲ್ಲಿದ್ದ ರುಷ್ಗೆ ನಿರಾಕರಿಸದ ಋತ್ವಿ ಅವನೆಲ್ಲ ಚರ್ಯೆಯನ್ನು ಮೌನವಾಗಿಯೇ ಸ್ವೀಕರಿಸುವಾಗ ಮತ್ತಷ್ಟು ಧೈರ್ಯದಿಂದ ಮುಂದುವರೆದ ಹುಡುಗ ಅವಳನ್ನು ಮಂಚಕ್ಕೆ ಒರಗಿಸಿ ತನ್ನ ಶರ್ಟ್ ತೆಗೆದು ಅವಳ ಪಕ್ಕದಲ್ಲೇ ಉರುಳಿ ಅವಳ ದೇಹವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಧಾವಂತದಲ್ಲಿ ಹುಡುಗಿಯ ಮೊಗದ ತುಂಬೆಲ್ಲ ಸಿಹಿ ಮುತ್ತುಗಳ ಕಾಣಿಕೆ ನೀಡಲು ಅವನನ್ನೇ ನೋಡುತ್ತಾ ಅವನ ಕಣ್ಣಲ್ಲಿದ್ದ ಬಯಕೆಯ ಕಾವನ್ನು ಗುರುತಿಸುವ ಋತ್ವಿ, ರುಷ್ ಸರ್, ಇದೆಲ್ಲ ಬೇಡ್ದಿತ್ತೇನೋ, ನನಗೇನೋ ಭಯ ಆಗುತ್ತೆ ಎಂದು ಅತ್ಯಂತ ಮೃದು ಧ್ವನಿಯಲ್ಲಿ ನುಡಿದಾಗ, ಭಯಪಡಲು ನಾನೇನು ಹುಲಿನ ಸಿಂಹನ, ನಾನು ನಿನ್ನ ಗಂಡ ಅಲ್ವೇನೆ ಎಂದವನು ಅವಳ ಗೌನಿನ ಜಿಪ್ಪನ್ನೇ ಸರಿಸಿದ್ದ. ಹಾಗಲ್ಲ, ನಮ್ಮ ನಡುವೆ ತಪ್ಪು ನಡೆದು ಅದರಿಂದ ನಾನೇನಾದರೂ ಪ್ರೆಗ್ನೆಂಟ್ ಆದರೆ ಎಂದವಳಿಗೆ ಅವನೆದುರು ಬೆತ್ತಲಾಗಲು ಭಯ ಮಿಶ್ರಿತ ನಾಚಿಕೆಯೇ ಅಡ್ಡ. ಆಗ ಅವಳನ್ನೇ ದುರುಗುಟ್ಟಿ ನೋಡುವ ರುಷ್, ಪ್ರೆಗ್ನೆಂಟ್ ಆದರೆ ಏನೋ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸೋದು ಅಷ್ಟೇ. ಆದರೆ ನಮ್ಮ 3 ಮಕ್ಕಳನ್ನು ನಾವು ಚೆನ್ನಾಗಿ ಬೆಳೆಸ್ಬೇಕಷ್ಟೆ. ನನ್ನ ಮನೆಯವರು ಮಾಡಿದಂತೆ ಮಾಡೋದು ಬೇಡ ಎಂದವನು ಅವಳ ನಾಚಿಕೆಯನ್ನು ದೂರ ಮಾಡುವಂತೆ ಅವಳ ಗೌನ್ನ ದೂರ ಸರಿಸಿ ಇಬ್ಬರಿಗೂ ಒಂದೇ ಬೆಡ್ಶೀಟ್ ಹೊದೆಸಿ ಮುಂದುವರಿಯುವ ಮುನ್ನ, ಅದು ರುಷ್ ಸರ್, ಮತ್ತೆ ನಾನು ಎಂದು ಕಣ್ಣು ತುಂಬಿಕೊಂಡ ಋತ್ವಿ, ನಾನು ವೇಶ್ ಎನ್ನುವ ಹೊತ್ತಿಗೆ ಅವಳ ತುಟಿಯ ಮೇಲೆ ಬೆರಳಿಟ್ಟು ಅಡ್ಡಡ್ಡ ತಲೆಯಾಡಿಸಿದ ರುಷ್, ನೀನು ನನ್ನ ಹೆಂಡತಿ ಅಷ್ಟೇ, ಋತ್ವಿ ಋಷ್ಯಂಕ್ ಚಟರ್ಜಿ ಅಷ್ಟೇ ಎಂದು ಮೃದುವಾಗಿ ನುಡಿದು ಅಷ್ಟೇ ಮೃದುವಾಗಿ ಅವಳ ತುಂಬಿದ್ದ ಕಣ್ಣೆವೆಗಳ ಮೇಲೆ ಚುಂಬಿಸಿ ಕಣ್ಣೀರನ್ನು ಹೊರಹಾಕಿಸಿ ದುಃಖದಿಂದ ಅದರುತ್ತಿದ್ದ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ್ದ. ಅವಳು ಕೂಡ ಅವನ ಹಿಂದಲೆಯನ್ನು ಮುಷ್ಟಿಯಲ್ಲಿ ಹಿಡಿದು ಸ್ಪಂದಿಸುವಾಗ ಮನೆಯ ಕರೆಗಂಟೆಯ ಸದ್ದು ಕೇಳುತ್ತದೆ. ಆ ಸದ್ದಿಗೆ ಬೆಚ್ಚಿ ಬೀಳುತ್ತಾಳೆ ನಮ್ಮ ಋತ್ವಿ. ಯಾಕಂದರೆ ಅವನ ಮನೆಯ ಕಾಲಿಂಗ್ ಬೆಲ್ನ ಸದ್ದು ನಾಯಿ ಬಗಳುವ ಸದ್ದು. ಅವಳು ಬೆಚ್ಚಿದ್ದನ್ನು ಕಂಡು, ಹೆದರ್ಬೇಡ ಕಣೆ ಇವಳೆ, ಕಾಲಿಂಗ್ ಬೆಲ್ ಸದ್ದದು ನಾನೇ ಸೆಲೆಕ್ಟ್ ಮಾಡಿದ್ದು ಎಂದು ನಕ್ಕು ಅವಳ ಹಣೆಗೆ ಹಣೆ, ಮೂಗಿಗೆ ಮೂಗು ತಾಗಿಸಿದ ರುಷ್, ಈ ಹೊತ್ತಲ್ಲಿ ಯಾರಿರಬಹುದು ನೋಡಿ ಬರ್ತೀನಿ, ನೀನು ಇಲ್ಲೇ ಇರು ಎಂದು ಅವಳಿಂದ ದೂರ ಸರಿದರೆ, ಶರ್ಟ್ ಹಾಕೊಂಡು ಹೋಗಿ ಎನ್ನುವ ಋತ್ವಿ 2 ನಿಮಿಷದ ನಂತರ ತಾನೂ ಸಹ ಗೌನ್ ಧರಿಸಿ ಆಚೆಗೆ ಹೋಗುತ್ತಾಳೆ. ಅಲ್ಲ, ನಿಮ್ಮಿಬ್ಬರ ಫೋನ್ ಏನಕ್ಕಿರೋದು, ತಗೊಂಡು ಹೋಗಿ ಎಸೆದು ಬನ್ನಿ, 100 ಸಲ ಕಾಲ್ ಮಾಡಿ ಸಾಕಾಗಿ ಹೋದೆ ನಾನು, ಅಂಥ ಗನಂದಾರಿ ಕೆಲಸನ ಏನು ಮಾಡ್ತಾಯಿದ್ರಿ ನೀವು ಎಂದು ಗದರುತ್ತಿರುವ ಫರ್ಹಾನ್ನ ಮುಖದಲ್ಲಿ ಆತಂಕವಂತೂ ಸ್ಪಷ್ಟವಾಗಿತ್ತು. ಏನಾಯ್ತೋ ಮಗ, ಯಾಕಿಷ್ಟು ಗರಂ ಆಗಿದೆಯಾ, ಇಬ್ಬರ ಫೋನ್ನ ನಾನೇ ಸೈಲೆಂಟ್ ಮಾಡಿದ್ದು, ಏನೀಗ, ನಾವಿಬ್ಬರು ಡಿನ್ನರ್ಗೆ ಬಂದಿದ್ವಿ, ಯಾರಿಂದಲೂ ಡಿಸ್ಟರ್ಬ್ ಆಗೋದು ಬೇಡ ಅಂತ ಮಾಡಿದೆ ಅಷ್ಟೇ ಎಂದು ಬಹಳ ಕೂಲಾಗಿ ಹೇಳುವ ರುಷ್ ತನ್ನ ಭುಜದ ಮೇಲಿಟ್ಟ ಕೈ ಸರಿಸುವ ಫರ್ಹಾನ್, ನಿನ್ನ ಮನೆಯವರು ಮೈಸೂರಿನ ಹತ್ರ ಬರುವಾಗ ಅವರ ಕಾರಿಗೆ ಲಾರಿ ಡಿಕ್ಕಿ ಹೊಡೆದು ಡ್ರೈವರ್ ಸ್ಪಾಟ್ ಡೆತ್ ಆಗಿದ್ದಾನೆ. ನಿನ್ನ ಅಪ್ಪನ ಸ್ಥಿತಿ ಗಂಭೀರ, ಉಳಿದವರಿಗೂ ಪೆಟ್ಟಾಗಿದೆ ಅಂತ ಕಾಲ್ ಬಂದಿತ್ತು. ನಿನ್ನ ಮಮ್ಮಿಯೊಬ್ಬರಿಗೆ ಹೆಚ್ಚು ಗಂಭೀರವಾದ ಪೆಟ್ಟು ಬಿದ್ದಿಲ್ಲ. ಅವರನ್ನೆಲ್ಲ ಅಡ್ಮಿಟ್ ಮಾಡಿದ ವ್ಯಕ್ತಿಯಿಂದ ನಿಮಗೆ ಕಾಲ್ ಮಾಡಿಸಿ ಸಾಕಾಗಿ ಕೊನೆಗೆ ಅವರಿಗೆ ನೆನಪಿದ್ದ ನಮ್ಮ ಮನೆಯ ಲ್ಯಾಂಡ್ಲೈನ್ ನಂಬರ್ಗೆ ಕಾಲ್ ಮಾಡಿದ್ದಾರೆ. ನಾನು ಹಾಸ್ಪಿಟಲ್ನಲ್ಲಿದ್ದೆ. ವಿಷಯ ತಿಳಿದ ಕೂಡಲೇ ನಿನಗೂ ಇವಳಿಗೂ 100 ಬಾರಿ ಕಾಲ್ ಮಾಡುತ್ತಾ ನಿನ್ನ ಮನೆಗೆ ಹೋದರೆ ಮುರುಳಿ ಹೇಳ್ದ ನೀನು ಋತ್ವಿಯನ್ನು ಕರ್ಕೊಂಡು ಇಲ್ಲಿಗೆ ಬಂದೆ ಅಂತ. ಅದಕ್ಕೆ ನಾನು ಕೂಡ ಇಲ್ಲಿಗೆ ಬಂದೆ, ಬೇಗ ಬೇಗ ನಡಿ ಹೋಗೋಣ ಎಂದಾಗ ಋತ್ವಿ ಆತಂಕ ತೋರಿದರೆ, ಅಷ್ಟೇನಾ ಎಂದು ಉದಾಸೀನ ತೋರುವ ರುಷ್, ಯಾರೋ ಅಡ್ಮಿಟ್ ಮಾಡಿದ್ದಾರೆ ಅಂದೆ ಅಲ್ವಾ, ಅವರ ನಂಬರ್ ಕೊಡು ಮಾತಾಡ್ತೀನಿ. ಈಗೇನು ಅರ್ಜೆಂಟ್, ನಾಳೆ ಹೋಗ್ತೀನಿ ನಾನು. ಅವರದ್ದೆಲ್ಲ ಗಟ್ಟಿ ಜೀವ ಮಗ, ಇಷ್ಟು ಬೇಗ ಸಾಯಲ್ಲ, ಪಾಪಿ ಚಿರಾಯು ಅಂತಾರಲ್ಲ ಹಾಗೆ ಎನ್ನುತ್ತಾನೆ. ಆಗ ಫರ್ಹಾನ್ ಮಾತನಾಡುವ ಮುನ್ನವೇ ರುಷ್ನನ್ನು ತನ್ನತ್ತ ತಿರುಗಿಸಿಕೊಂಡ ಋತ್ವಿ, ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋದು ನಿಮ್ಮ ಕುಟುಂಬ. ಈ ಡ್ರಾಮಾ ಎಲ್ಲ ನಿಲ್ಲಿಸಿ ಮುಚ್ಕೊಂಡು ನನ್ನ ಜೊತೆ ಹಾಸ್ಪಿಟಲ್ಗೆ ಬನ್ನಿ ಎಂದು ಜೋರು ಮಾಡಿ ಫರ್ಹಾನ್ನ ಕಡೆ ತಿರುಗಿ, ಅಣ್ಣ ನೀವು ಮನೆಗೆ ಹೋಗಿ, ಅಲ್ಲಿ ಆಂಟಿ ಮತ್ತು ಅತ್ತಿಗೆಗೆ ಹುಷಾರಿಲ್ಲ ಅಲ್ವಾ, ಮನೆಯಲ್ಲಿ ಇಬ್ಬರಿಬ್ಬರು ಜ್ವರದ ಪೇಷಂಟ್ ಇರುವಾಗ ನೀವು ನಮ್ಮೊಂದಿಗೆ ಬರೋದು ಬೇಡ, ನನ್ನ ಗಂಡ ಎಲ್ಲವನ್ನ ನೋಡ್ತಾರೆ ಎಂದಾಗ, ಯಾವಳೆ ಅವಳು, ಅವನೇ ಬರ್ತೀನಿ ಅಂದರೂ ಬೇಡ ಅನ್ನೋದು, ನನಗೆ ಅದೆಲ್ಲ ಗೊತ್ತಾಗಲ್ಲ, ಅವನು ಬರಲಿ ಬಿಡು ಎನ್ನುವ ರುಷ್ಗೆ ಆಸ್ಪತ್ರೆ ಅಂದರೆ ಭಯ ಅನ್ನೋದು ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಏನು ಗೊತ್ತಾಗಬೇಕು ನಿಮಗೆ, ಸುಮ್ಮನೆ ನಡೀರಿ
ಇಲ್ಲೇ ನಿಮ್ಮ ಕಂತೆ ಪುರಾಣ ಶುರು ಮಾಡಬೇಡಿ. ಒಂದು ವೇಳೆ ನನಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಹಾಸ್ಪಿಟಲ್ಗೆ ಸೇರಿದರೆ ಏನು ಮಾಡ್ತಾಯಿದ್ರಿ? ನೀವೇ ಓಡಾಡಬೇಕು ಅಲ್ವಾ ಎನ್ನುವ ಋತ್ವಿಯ ಮಾತಿಗೆ ಋಷ್ ಮೌನವಾದಾಗ ಫರ್ಹಾನ್ನ ಹೋಗಲು ಹೇಳುವ ಋತ್ವಿ, ನಿಮ್ಮ ಕೋಟ್ ಕೊಡಿ ಈ ಡ್ರೆಸ್ ಮೇಲೆ ಎನ್ನುತ್ತಾ ಅವನಿಂದ ಕೋಟ್ ಪಡೆದು ಕಾರ್ ಬಳಿ ಹೋದರೂ ಇವನಿಗೆ ಹೋಗೋಕೆ ಇಷ್ಟವಿಲ್ಲ. ಸೊಂಟದ ಮೇಲೆ ಕೈಯಿಟ್ಟು ಅವನೆದುರು ನಿಂತು, ಯಾವನವನು ನಾನಲ್ಲಿ ಕಾಯ್ತಾ ಇದ್ರು ಇಲ್ಲೇ ಒಳ್ಳೆ ಗುಮ್ಮನ ಹಾಗೆ ನಿಂತಿದ್ದು ಎಂದು ಹುಸಿಗದರುವ ಋತ್ವಿ ಅವನ ಕೈ ಹಿಡಿದು ಕಾರಿನ ಬಳಿ ಹೋದವಳು, ನೀವು ಪ್ಯಾನಿಕ್ ಆಗಿದ್ದೀರಾ, ಅದಕ್ಕೆ ನಾನೇ ಡ್ರೈವ್ ಮಾಡ್ತೀನಿ ಎಂದು ಡ್ರೈವರ್ ಸೀಟ್ನಲ್ಲಿ ಕುಳಿತಾಗ, ಲೇ ಇವಳೇ ನಿಂಗೆ ಕಾರ್ ಡ್ರೈವ್ ಮಾಡೋಕ್ಕೆ ಬರುತ್ತಾ ಎಂದು ಆಶ್ಚರ್ಯ ತೋರುತ್ತಾನೆ ಋಷ್. ಕಾರೇನು, ನಮ್ಮ ಮನೆಯಲ್ಲಿದ್ದ ಟ್ರ್ಯಾಕ್ಟರ್ ಕೂಡ ಡ್ರೈವ್ ಮಾಡ್ತಿದ್ದೆ, ನೀವೀಗ ಬಂದು ಕೂರಿ ಎನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡುತ್ತಾಳೆ ಋತ್ವಿ. ಅವಳ ವೇಗದ ಚಾಲನೆ ನೋಡಿಯೇ ಇವನಿಗೆ ಅರ್ಥವಾಗಿತ್ತು ಅವಳು ನಿಷ್ಣಾತ ಡ್ರೈವರ್ ಎಂದು. ಗೂಗಲ್ ಮ್ಯಾಪ್ನ ಸಹಾಯದಿಂದ ಮೈಸೂರಿನ ಆಸ್ಪತ್ರೆ ತಲುಪಿ ಇವಳು ಕಾರ್ ನಿಲ್ಲಿಸುವ ಹೊತ್ತಿಗೆ ಪಟ್ಟಾಗಿ ನಿದ್ರೆ ಮಾಡ್ತಿದ್ದಾನೆ ಋಷ್. ಅರ್ಧ ರಾತ್ರಿ ಕಳೆದಿದೆ, ನಿದ್ರೆ ಬರಲ್ವ ಮತ್ತೆ ನಮ್ಮ ಹುಡುಗನಿಗೆ? ಅವನನ್ನು ಕಂಡು ಹಣೆ ಬಡಿದುಕೊಂಡ ಋತ್ವಿ, ಅಪ್ಪ ಮಾರಾಯ ಎದ್ದೇಳು ಮೇಲೆ, ಅಲ್ಲಿ ಒಳಗಡೆ ಏನಾಗಿದೆ ನೋಡೋಣ ಎನ್ನುತ್ತಾ ಅವನನ್ನು ಎಬ್ಬಿಸಿ ಕರೆದುಕೊಂಡು ಹೋಗಿ ರಿಸೆಪ್ಷನ್ನಲ್ಲಿ ವಿಚಾರಿಸಿ ICU ಬಳಿ ಹೋದಾಗ ಅವರನ್ನೇ ಕಾಯುತ್ತಿದ್ದ ಹಾಗೆ ಕಾಣುತ್ತಾರೆ ಒಂದು ದಂಪತಿ. ಋತ್ವಿ, ಅವರೇ ಇರಬೇಕೇನೋ ಎಲ್ಲರನ್ನ ಅಡ್ಮಿಟ್ ಮಾಡಿರೋದು, ಹೋಗಿ ಕೇಳು ಎಂದರೆ, ಹೊಗೆ ಬೇಕಾದರೆ ನೀನೇ ಕೇಳು ಎಂದು ಚಿಕ್ಕ ಮಕ್ಕಳು ಹಠ ಮಾಡುವಂತೆ ಮಾಡುವ ಋಷ್ನ ನಡುಗುವ ಕೈ ಹಿಡಿದ ಋತ್ವಿ, ಏನೂ ಆಗಲ್ಲ ಹೆದರಬೇಡ ಎಂದರೆ, ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಈ ಪಿಶಾಚಿಗೆ ಹೇಗೆ ಅರ್ಥ ಆಯಿತು ಎಂದುಕೊಂಡು ಅವಳ ಜೊತೆಯೇ ಹೋಗುತ್ತಾನೆ ಋಷ್. ಎಕ್ಸ್ಕ್ಯೂಸ್ ಮಿ ಸರ್, ಇಲ್ಲಿ ಚಟರ್ಜಿ ಪರಿವಾರದವರನ್ನ ಅಡ್ಮಿಟ್ ಮಾಡಿದ್ದು ನೀವಾ ಎನ್ನುವ ಋತ್ವಿಯ ಮಾತಿಗೆ ಹೌದೆಂದು ತಲೆಯಾಡಿಸುವ ಆತ, ನಾನೇ ಅವರನ್ನು ಅಡ್ಮಿಟ್ ಮಾಡಿದ್ದು. ಒಬ್ಬರು ಲೇಡಿಗೆ ಬಿಟ್ಟರೆ ಉಳಿದ 3 ಜನಕ್ಕೆ ಗಂಭೀರವಾದ ಗಾಯಗಳಾಗಿವೆ, ಅದರಲ್ಲೂ ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ಅಂದಹಾಗೆ ನಾನು ಶತ್ರುಘ್ನ ಅಂತ, ಇವಳು ನನ್ನ ವೈಫ್ ಪುಟಾಣಿ, ಓಹ್ ಸಾರಿ ನನ್ನ ವೈಫ್ ನಕ್ಷತ್ರ. ನಾವಿಬ್ಬರು ಊರಿಂದ ಬರುವಾಗ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿದ್ದು ನೋಡಿದ್ವಿ, ಅದಕ್ಕೆ ಅಡ್ಮಿಟ್ ಮಾಡಿದ್ದು ಎಂದಾಗ, ನನ್ನ ಹೆಸರು ಋತ್ವಿ ಋಷ್ಯಂಕ್ ಅಂತ, ಇವರು ಋಷ್ಯಂಕ್ ಚಟರ್ಜಿ ನನ್ನ ಗಂಡ. ನಮ್ಮ ಕುಟುಂಬದವರನ್ನು ಅಡ್ಮಿಟ್ ಮಾಡಿ ತುಂಬ ದೊಡ್ಡ ಉಪಕಾರ ಮಾಡಿದ್ರಿ, ತುಂಬ ಥ್ಯಾಂಕ್ಸ್ ಸರ್ ಎಂದು ಕೈ ಮುಗಿಯುವ ಋತ್ವಿ ತನ್ನ ಪಕ್ಕವೇ ಗುಮ್ಮನ ಹಾಗೆ ಮೂತಿ ಉದ್ದ ಮಾಡಿ ನಿಂತಿದ್ದ ಋಷ್ಗೆ ತಿವಿದರೆ, ಹಾಯ್ ಐ ಆಮ್ ಋಷ್ಯಂಕ್ ಚಟರ್ಜಿ ಎಂದು ಶತ್ರುಘ್ನನಿಗೆ ಕೈ ನೀಡುತ್ತಾನೆ ಋಷ್. ಅಷ್ಟರಲ್ಲೇ ಆಚೆಗೆ ಬರುವ ಡಾಕ್ಟರ್, ಪೇಷಂಟ್ಗಳ ಕಡೆಯವರು ಬಂದ್ರಾ ಎಂದು ಖಾತ್ರಿಪಡಿಸಿಕೊಂಡು ಋಷ್ನಿಂದ ಕೆಲವೊಂದು ಅಗತ್ಯ ಪತ್ರಗಳಿಗೆ ಸಹಿ ಹಾಕಿಸಿಕೊಂಡು, ವಾಮನ್ ರವರಿಗೆ ರಕ್ತದ ಅಗತ್ಯವಿದೆ ಎಂದಾಗ, ತನ್ನದು ಅದೇ ಗುಂಪಿನ ರಕ್ತವೇ ಆದರೂ ಬೇರೆ ಕಡೆಯಿಂದ ಅರೇಂಜ್ ಮಾಡಿ ಎನ್ನುವ ಋಷ್ನನ್ನೇ ಗುರಾಯಿಸಿ ನೋಡುವ ಋತ್ವಿ, ಇವರೇ ರಕ್ತ ಕೊಡ್ತಾರೆ ಸರ್ ಎನ್ನುತ್ತಾಳೆ. ಅಲ್ಲಿ ಶತ್ರುಘ್ನ ನಕ್ಷತ್ರ ಇದ್ದಾರೆ ಎನ್ನುವುದನ್ನು ಕೂಡ ಮರೆತ ಋಷ್, ಹೋಗೆಲೆ ನಾನು ಯಾಕೆ ಆ ಮನುಷ್ಯನಿಗೆ ರಕ್ತ ಕೊಡಲಿ, ಕೊಡಲ್ಲ, ಬೇಕಾದರೆ ಕೈ ಕಟ್ ಮಾಡಿಕೊಂಡು ರಕ್ತನ ನೆಲದ ಮೇಲೆ ಚೆಲ್ಲಿ ವೇಸ್ಟ್ ಮಾಡ್ತೀನಿ ಹೊರತು ಅವನಿಗೆ ಮಾತ್ರ ರಕ್ತ ಕೊಡಲ್ಲ. ಅವನಿಂದ ನಾನು ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೀನಿ ಅಂತ ಗೊತ್ತಿದ್ದು ರಕ್ತ ಕೊಡುವಂತೀಯಾ ಎಂದು ಜಗಳಕ್ಕೆ ನಿಂತಾಗ ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ಋತ್ವಿ, ಈ ಪ್ರಪಂಚದಲ್ಲಿ ಹೆತ್ತವರ ಋಣ ತೀರಿಸುವ ಅವಕಾಶ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್, ಆದರೆ ಇವತ್ತು ನಿಮಗೆ ಆ ಅವಕಾಶ ಸಿಕ್ಕಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ನೀವು. ಅವರೇನೋ ನಿಮಗೆ ಬೈದು ಹೊಡೆದು ಹಿಂಸೆ ಮಾಡಿದ್ರು ಅಂತ ನೀವು ಯಾವಾಗಲೂ ಬೈಯುತ್ತಾ ಮನೆಯ ವಸ್ತುಗಳನ್ನು ಒಡೆದು ಹಾಕುವ ಬದಲು ಈ ರೀತಿ ರಕ್ತ ಕೊಟ್ಟು ಅವರು ವಾಸಿಯಾಗಿ ಬಂದ ಮೇಲೆ ನನ್ನ ಋಣದಲ್ಲಿ ಬಿದ್ದು ಸಾಯಿ ನೀನು ಅಂತ ಹೇಳಿಬಿಡಿ, ಈ ರೀತಿ ರಿವೆಂಜ್ ತೆಗೆದುಕೊಳ್ಬೇಕು ನೀವು ಎಂದಾಗ, ಪುಂಗಿಯ ನಾದಕ್ಕೆ ತಲೆದೂಗುವ ಹಾವಿನಂತೆ ಅವಳ ಮಾತಿಗೆ ಒಪ್ಪಿ ತನ್ನ ಜನ್ಮದಾತನಿಗೆ ರಕ್ತ ನೀಡಲು ಹೋಗುತ್ತಾನೆ ಋಷ್. ಅಂತೂ ಚಟರ್ಜಿ ಪರಿವಾರದ ಮಹಾರಾಜನನ್ನು ಅವನ ಕುಟುಂಬದ ಕಡೆ ತಿರುಗಿಸುವಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದಾಳೆ ನಮ್ಮ ಋತ್ವಿ. ಸರ್ ಮೇಡಮ್, ನಿಮ್ಮಿಂದ ಬಹಳ ಉಪಕಾರ ಆಯಿತು, ನೀವಿನ್ನು ಹೊರಡಿ, ನಾನು ಮತ್ತು ನನ್ನ ಗಂಡ ಎಲ್ಲವನ್ನ ನೋಡಿಕೊಳ್ತೀವಿ ಎನ್ನುವ ಋತ್ವಿ ತಮ್ಮೆದುರು ಮುಗಿದ ಕೈಯನ್ನು ಕೆಳಗಿಳಿಸುವ ನಕ್ಷತ್ರ, ಇದೆಲ್ಲ ಮಾನವೀಯತೆ ಅಷ್ಟೇ, ಇದಕ್ಕೆಲ್ಲ ಕೈ ಮುಗಿಬೇಡಿ. ಹಾಗೆ ನಿಮ್ಮನ್ನು ನೋಡಿದರೆ ಯಾವುದೋ ಪಾರ್ಟಿಗೆ ಹೋಗಿದ್ರಿ ಅನಿಸುತ್ತೆ, ಒಂದು ಕೆಲಸ ಮಾಡಿ, ನಿಮ್ಮ ಗಂಡ ಆಚೆಗೆ ಬಂದ ನಂತರ ನೀವಿಬ್ಬರು ನಮ್ಮ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಪಸ್ ಇಲ್ಲಿಗೆ ಬನ್ನಿ. ನಮ್ಮ ಮನೆ ಏನು ಬಹಳ ದೂರವಿಲ್ಲ, ಇಲ್ಲೇ ಹತ್ತಿರದಲ್ಲಿದೆ, ಮತ್ತು ಸದ್ಯಕ್ಕೆ ಮನೆಯಲ್ಲಿ ನಾನು ನನ್ನ ಗಂಡ ಮಾತ್ರವೇ ಇರೋದು, ಮಕ್ಕಳು ನನ್ನ ತಂದೆ ಮನೆಯಲ್ಲಿದ್ದಾರೆ ಎಂದಾಗ ಅವಳ ಆಹ್ವಾನಕ್ಕೆ ಸುಂದರ ನಗು ನೀಡುವ ಋತ್ವಿ, ನನ್ನ ಗಂಡ ಒಪ್ಪಿದರೆ ಬರ್ತೀನಿ ಎನ್ನುತ್ತಾಳೆ. ಕೆಲ ಹೊತ್ತಿನ ಬಳಿಕ ರಕ್ತ ಕೊಟ್ಟು ಆಚೆಗೆ ಬಂದ ಋಷ್, ಲೇ ಇವಳೇ ಅಲ್ಲೇನು ಮಾಡ್ತಾ ಇದೆಯಾ, ಬಾರೆ ನನಗೆ ಜ್ಯೂಸ್ ಕುಡಿಸು, ಕೈಗೆ ಸೂಜಿ ಹಾಕಿದ್ದಾರೆ ಎಂದರೆ ಋತ್ವಿ ಮುಖದಪ್ಪ ಮಾಡಲು ಶತ್ರು ಮತ್ತು ನಕ್ಷು ಮುಖ ನೋಡಿ ನಗುತ್ತಾ,
ಲೇ ಇವಳೆ ಅಂತೆ ವಿಚಿತ್ರವಾಗಿದೆ ಇವರ ರೀತಿ ಎನ್ನುತ್ತಾರೆ. ಕಥೆ ಮುಂದುವರಿಯುವುದು. ಅಂದಹಾಗೆ ಈ ಶತ್ರುಘ್ನ ಮತ್ತು ನಕ್ಷತ್ರ ನನ್ನ ಇನ್ನೊಂದು ಕಥೆಯ ಹೀರೋ ಹೀರೋಯಿನ್. ನಾನು ಪ್ರತಿಲಿಪಿಯಲ್ಲಿ ಬಾಡದಿರು ಒಲವಿನ ಹೂವೆ ಅಂತ ಒಂದು ಸ್ಟೋರಿ ಬರೆದಿದ್ದೆ. ಅದು ಕೂಡ ಕಾಂಪಿಟೇಷನ್ಗೆ. ಅದೇ ಕಥೆಯ ನಾಯಕ ನಾಯಕಿ ಇವರಿಬ್ಬರು. ಕತೆಗೆ ಬಹುಮಾನ ಕೂಡ ಬಂದಿತ್ತು. ಕತೆ ಮುಗಿದ ನಂತರ ಸಾಕಷ್ಟು ಓದುಗರು ಯಾವುದಾದ್ರೂ ಒಂದು ಕಥೆಯಲ್ಲಿ ಇವರಿಬ್ಬರನ್ನ ಕರೆಸಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡುವಾಗ, ಇರಲಿ ಈ ಕಥೆಯಲ್ಲಿ ಒಂದು ಗೆಸ್ಟ್ ರೋಲ್ ಇರಲಿ ಅಂತ ಇವರಿಬ್ಬರನ್ನ ಕರ್ಕೊಂಬಂದಿದ್ದು. ಅವಳು ಅವನಿಗೆ ಪುಟಾಣಿ ಆದರೆ ಅವಳು ಅವನನ್ನು ಹೊಯ್ ವಿಲನ್ ಅಂತ ಕರೆಯೋದು ಕಥೆಯಲ್ಲಿ ಟ್ರೆಂಡ್ ಆಗಿತ್ತು. ಕಥೆನ ಓದೋಕ್ಕೆ ಇಷ್ಟಪಟ್ಟರೆ ಯಾರಾದರೂ ಪ್ರತಿಲಿಪಿಯಲ್ಲಿ ಬಾಡದಿರು ಒಲವಿನ ಹೂವೆ ಅಂತ ಸರ್ಚ್ ಮಾಡಿ ಅಥವಾ ತೀರ್ಥಶಿವು ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಹಾಗೆ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕತೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಧನ್ಯವಾದಗಳು.